ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್, PDO, KAS, ಗ್ರೂಪ್ ಸಿ, BMTC ಹಾಗೂ ಪೊಲೀಸ್ ಹುದ್ದೆಗಳಿಗೆ ನೀವೇನು ತಯಾರಿ ನಡೆಸ್ತಿದ್ರೆ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತದೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ಇರುವ ಸೋಷಿಯಲ್ ಸೈನ್ಸ್ ಮತ್ತು ವಿಜ್ಞಾನ ವಿಷಯದ ಬಗ್ಗೆ ಇರುವ ಎಲ್ಲ ರೀತಿಯ ಕ್ವಶನ್ಗಳನ್ನು ನಾವು ಚರ್ಚೆ ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಿರುವ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಟಾಪ್ 200 ಕ್ವಶನ್ಗಳ ಸರಣಿ ಇದಾಗಿರ್ತದೆ ವಿಡಿಯೋ. ಸ್ನೇಹಿತರೆ, ಪ್ರತಿದಿನ ಇದೇ ರೀತಿ ವಿಡಿಯೋ ಬರ್ತಾ ಇರ್ತಾವೆ, ತಪ್ಪದೇ ನಮ್ಮ ವಿಡಿಯೋನ ನೋಡ್ತಾ ಇರಿ. ಸ್ನೇಹಿತರೆ, ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ನೋಡೋದಾದರೆ, ಶಿಲಾಯುಗದ ಜನರು ಹೊಂದಿದ ಮೊದಲ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಕುರಿ ಆಗಿರ್ತದೆ. ಬಾಬರ್ನ ನಾಮ ಅಥವಾ ತುಜುಕೆ ಬಾಬುರಿ ಸ್ಮರಣಿಕೆಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಸರಿಯಾದ ಉತ್ತರ ಟರ್ಕಿಸ್ ಆಗಿರ್ತದೆ. ಯಾವ ಉರ್ದು ಕವಿಯನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿತ್ತು? ಸರಿಯಾದ ಉತ್ತರ ಮೊಹಮ್ಮದ್ ಇಕ್ಬಾಲ್ ಆಗಿರ್ತದೆ. ಮಾರ್ಚ್ 1858ರಲ್ಲಿ ಝಾನ್ಸಿಗೆ ಯಾರು ಮುತ್ತಿಗೆ ಹಾಕಿದರು? ಸರಿಯಾದ ಉತ್ತರ ಸರ್ ಹ್ಯೂ ರೋಸ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು? ಬದರುದ್ದೀನ್ ತೈಜಿ ಆಗಿರ್ತಾರೆ. ಋಗ್ವೇದದಲ್ಲಿ ಅತ್ಯಂತ ಪ್ರಮುಖವಾದ ದೇವರು ಯಾರು? ಇಂದ್ರ. ಮಹಾಬಲಿಪುರಂ 7 ಪಗೋಡಗಳನ್ನು ನಿರ್ಮಿಸಿದವರು ಯಾರು? ಪಲ್ಲವರು. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇತಿಹಾಸದಲ್ಲಿ 1930ರ ವರ್ಷವು ಯಾವ ಘಟನೆಯೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ದಂಡಿ ಯಾತ್ರೆ ಆಗಿರ್ತದೆ. ಮಾಡು ಇಲ್ಲವೇ ಮಡಿ, ಇದನ್ನು ಗಾಂಧೀಜಿಯವರು ಯಾವ ಸಂದರ್ಭದಲ್ಲಿ ಹೇಳಿದರು? ಭಾರತ ಬಿಟ್ಟು ತೊಲಗಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಈ ಮಾತನ್ನ ಗಾಂಧೀಜಿಯವರು ಹೇಳಿರ್ತಾರೆ. ಇನ್ನು 1857ರ ದಂಗೆಯಲ್ಲಿ ಮೊದಲ ಗುಂಡು ಹಾರಿಸುವ ವಿಶಿಷ್ಟವಾದ ಹಿರಿಮೆಯನ್ನು ಹೊಂದಿದ ನಾಯಕ ಯಾರು? ಮಂಗಲ್ ಪಾಂಡೆ ಆಗಿರ್ತದೆ. ಸ್ನೇಹಿತರೆ, 1857 ತತ್ಕ್ಷಣದ ಕಾರಣ ಏನಪ್ಪಾ ಅಂದ್ರೆ, ಈ ದಂಗೆಗೆ ಮಂಗಲ್ ಪಾಂಡೆಯನ್ನು ಏನು ಗುಂಡು ಹಾರಿಸ್ತಾನೆ, ಗುಂಡು ಹಾರಿಸಿದ ನಂತರ ಆರ್ಮಿಯವರು ಅಂದ್ರೆ ಇಂಗ್ಲಿಷರು ನಮ್ಮ ಮಂಗಲ್ ಪಾಂಡೆಯನ್ನ ನೇಣಿಗೇರಿಸಿದ ನಂತರ ಅಥವಾ ಗುಂಡು ಹಾರಿಸಿದ ನಂತರ ಯುದ್ಧ ಪ್ರಾರಂಭ ಆಗ್ತದೆ. ಕುತುಬ್ ಮಿನಾರ್ ಗೋಪುರಕ್ಕೆ 5ನೇ ಕಥೆಯನ್ನು ಸೇರಿಸಿ ಕುತುಬ್ ಮಿನಾರ್ ಅನ್ನು ಪೂರ್ಣಗೊಳಿಸಿದವರು ಯಾರು ಅಂದ್ರೆ, 5ನೇ ಗೋಪುರ ನೆಕ್ಸ್ಟ್ ಇದು ಮಾಡಿದವರು ಅಂದ್ರೆ ಫಿರೋಜ್ ಶಾ ತುಘಲಕ್ ಆಗಿರ್ತಾರೆ. ಅಕ್ಬರ್ನ ಆಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ ಅವರು ಮೂಲ ಹೆಸರೇನು? ರಾಮತಾನು ಪಾಂಡೆ ಆಗಿರ್ತದೆ. ಹಿಂದೂಗಳ ಮೇಲೆ ಜಜಿಯಾಯನ್ನು ತೆಗೆದ ಮೊದಲ ಚಕ್ರವರ್ತಿ ಯಾರು ಅಂದ್ರೆ ಮೊಘಲ ಚಕ್ರವರ್ತಿ ಯಾರು? ಅಕ್ಬರ್ ಆಗಿರ್ತಾನ. ಮೊದಲನೇ ಪೇಶ್ವೆಗಳ ಸ್ಥಾಪಕರು ಯಾರು ಅಥವಾ ಮೊದಲನೇ ಪೇಶ್ವೆ ಯಾರು ಅಂದ್ರೆ ಬಾಲಾಜಿ ವಿಶ್ವನಾಥ್ ಆಗಿರ್ತಾರ. ದೇವಾಲಯದ ಅತಿ ಉದ್ದದ ಕಾರಿಡಾರ್ ಎಲ್ಲಿದೆ? ರಾಮೇಶ್ವರಂದಲ್ಲಿದೆ. ಮಿಜೋರಾಂ ಸಿಂಧೂ ಕಣಿವೆ ನಾಗರಿಕತೆಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಆಗಿರ್ತಾರೆ? ರಾಯಲ್ ದಾಸ್ ಬ್ಯಾನರ್ಜಿ. ತಾಳಿಕೋಟಿ ಪ್ರಸಿದ್ಧ ಕದನ ನಡೆದಿದ್ದು 1565 ಆಗಿರ್ತದೆ. ಇದು ಅಳಿಯ ರಾಮರಾಯ ಈ ಯುದ್ಧದಲ್ಲಿ ಹೀನಾಯವಾಗಿ ಸೋಲನ್ನಪ್ಪಿ ಅಥವಾ ಸತ್ತ ನಂತರ ನಮ್ಮ ವಿಜಯನಗರ ಸಾಮ್ರಾಜ್ಯ ಬ್ರಿಟಿಷರ ವಶವಾಗುತ್ತದೆ. ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯಕ್ಕಾಗಿ ಪ್ರಮಾಣ ವಾಚನ ಸ್ವೀಕರಿಸಲಾಯಿತು? 1929 ಲಾಹೋರ್ ಅಧಿವೇಶನದಲ್ಲಿ ಆಗಿರ್ತದೆ. ಸ್ವತಂತ್ರ ಭಾರತದ 1ನೇ ಬಹು ಉಪಯೋಗಿ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ದಿನಾಂಕ ಯಾವುದಪ್ಪ ಅಂದ್ರೆ 13 ಏಪ್ರಿಲ್ 1919. ಮಹಾತ್ಮ ಗಾಂಧಿ ಯಾರಿಂದ ಬಹಳ ಪ್ರಭಾವಿತರಾದರು? ಲಿಯೋ ಟ್ರಾನ್ಸೈ ಅವರಿಂದ ಆಗಿರ್ತಾರೆ. ಶುಂಗ ರಾಜವಂಶದ ಸ್ಥಾಪಕ ಯಾರು? ಪುಷ್ಯಮಿತ್ರ. ಯಾವ ವೇದವು ಮಾಂತ್ರಿಕ ಮೋಡಿ ಅಥವಾ
ಮಂತ್ರಗಳ ಖಾತೆಯನ್ನು ಒಳಗೊಂಡಿದೆ. ಅಥರ್ವ ವೇದ, ಇದು ಮಾಟ ಮಂತ್ರ ಏನಂತಾರಲ್ಲ ಅದ ವೇದಕ್ಕೆ ಈ ಅಥರ್ವ ವೇದ ಸಾಕ್ಷಿಯಾಗಿದೆ. ಕಾಕೋರಿ ಪಿತೂರಿ ಪ್ರಕರಣದೊಂದಿಗೆ ಯಾರು ಸಂಬಂಧ ಹೊಂದಿದ್ದರು? ಅಲ್ಶಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ತಾರೆ. ಎಲಿಫೆಂಟಾದಲ್ಲಿರುವ ಬಂಡೆಗಳು, ಗುಹೆಗಳು ಯಾವ ಕಾಲಕ್ಕೆ ಸೇರಿವೆ? ಚಾಲುಕ್ಯರ ಕಾಲಕ್ಕೆ ಸೇರಿವೆ. 15ನೇ ಶತಮಾನದಲ್ಲಿ ಕಾಶ್ಮೀರದ ಶ್ರೇಷ್ಠ ಆಡಳಿತಗಾರ ಎಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಟ್ಟ ರಾಜ ಯಾರು? ಜೈನ್ ಉಲ್ ಅಬಿದಿನ್ ಆಗಿರ್ತಾರೆ. ಭಾರತದಿಂದ ಬ್ರಿಟನ್ಗೆ ಸಂಪತ್ತಿನ ಹರಿವಿನ ತತ್ವವನ್ನು ಯಾರು ಸ್ಥಾಪಿಸಿದರು ಅಥವಾ ಯಾರು ಬರೆದಿರಪ್ಪ ಅಂದ್ರೆ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಬರೆದಿರ್ತಾರೆ. ಈ ಬುಕ್ಕದಲ್ಲಿ ಅಥವಾ ಈ ತತ್ವದಲ್ಲಿ ನಮ್ಮ ಭಾರತದಿಂದ ಬ್ರಿಟನ್ಗೆ ಯಾವ ರೀತಿ ನಮ್ಮ ಸಂಪತ್ತು ಹರಿದು ಹೊಂಟೈತೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಇವರು ಕೂಡ ಕ್ರಾಂತಿಕಾರಿ ಆಗಿರ್ತಾರೆ. ಇನ್ನು ಮೆನ್ ಕ್ಯಾಪ್ ಲೇಖಕರು ಯಾರು? ಹಿಟ್ಲರ್ ಆಗಿರ್ತಾರೆ. ಬಹುಮನಿ ರಾಜ್ಯದ ಸ್ಥಾಪಕರು ಯಾರು? ಅಲಾವುದ್ದೀನ್ ಮಹಮ್ಮದ್ ಶಾ. ಅಕ್ಬರ್ನ ಆಳ್ವಿಕೆಯಲ್ಲಿ ಕಂದಾಯ ವ್ಯವಸ್ಥೆ ಯಾವ ವ್ಯಕ್ತಿಯ ಕೈಯಲ್ಲಿತ್ತು? ತೋಡರ್ಮಲ್ ಇವ್ರ ಕೈಯಾಗಿತ್ತು. ಬಾನು ಸಿಂಗ್ ಎಂಬುದು ಪ್ರಸಿದ್ಧ ಯಾವ ಬರಹಗಾರನ ಕಾವ್ಯನಾಮ? ರವೀಂದ್ರನಾಥ್ ಟ್ಯಾಗೋರ್. ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ಒಂದೊಂದು ಮಾತುಗಳು ಅಥವಾ ಒಂದೊಂದು ಶಬ್ದಗಳು ತಪ್ಪಾಗತ್ತವು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ಆಲ್ರೆಡಿ ಇದರೊಳಗ ಐತಿ. ನೀವು ಕೂಡ ಓದಿ ಅಥವಾ ಸೈಲೆಂಟ್ ಮಾಡಿ ಕೂಡ ಓದಿದ್ರು ಕೂಡ ಉತ್ತಮ. ಇನ್ನು ಹೊಸ ಭಾರತದ ಪೈಗಂಬರ್ ಎಂದು ಯಾರನ್ನು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯರವರನ್ನು ಕರೀತಾರೆ. ಜೌಗನ್ ಆಡುವಾಗ ಯಾವ ದೊರೆ ಮರಣ ಹೊಂದಿದ? ಕುತುಬ್ ಉದ್ ದಿನ್ ಐಬಕ್. ಅಂದ್ರೆ ಇವರು ಆಟ ಆಡುವಾಗ ಮರಣ ಹೊಂದಿದ್ದು. ಈಗ ಏನು ಈ ಮೊಘಲರ ವಂಶ ಏನೈತಲ್ಲ, ಇವರು ಒಂದೊಂದು ಕೂಡ ಒಂದೊಂದು ಘಟನೆಯಿಂದ ವಿಚಿತ್ರ ಸಾವುಗಳು, ಅಪ್ಪಿದ ಸಾವುಗಳದಾಗಿದ್ರು ಅವರು. ಸ್ವಾಮಿ ದಯಾನಂದ ಸರಸ್ವತಿ ಅವರು 1875ರಲ್ಲಿ ಆರ್ಯ ಸಮಾಜವನ್ನು ಎಲ್ಲಿ ಸ್ಥಾಪಿಸಿದರು? ಬಾಂಬೆ ಅಥವಾ ಮುಂಬೈಯಲ್ಲಿ ಸ್ಥಾಪಿಸಲಾಗಿತ್ತು. ಇನ್ನು ಮದ್ರಾಸ್ ಒಪ್ಪಂದದಿಂದ ಯಾವ ಯುದ್ಧ ಮುಗಿಯಿತು? ಮೊದಲನೇ ಮೈಸೂರು ಯುದ್ಧ. ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಬೋಧಗಯ ಅಥವಾ ಅರಳಿ ಮರದ ಕೆಳಗಡೆಯವರಿಗೆ ಜ್ಞಾನೋದಯ ಆಗತ್ತದ. ಹಿಂದೂಸ್ತಾನದಲ್ಲಿ ತನ್ನ ರಾಜ್ಯವನ್ನು ಕಳೆದುಕೊಂಡು ಸುಮಾರು 15 ವರ್ಷಗಳ ದೇಶಭ್ರಷ್ಟನಂತೆ ನಂತರ ಅದನ್ನು ಮರಳಿ ಪಡೆದವರು ಯಾರು? ಹುಮಾಯೂನ್ ಆಗಿರ್ತಾರೆ. ಯಾವ ರಜಪೂತ ರಾಜ ಅಕ್ಬರನಿಗೆ ಶರಣಾಗಲಿಲ್ಲ? ಮಹಾರಾಣಾ ಪ್ರತಾಪ. ಗಾಂಧೀಜಿ 1919ರಲ್ಲಿ ಯಾರ ವಿರುದ್ಧ ಸತ್ಯಾಗ್ರಹ ಚಳವಳಿ ಪ್ರತಿಭಟಿಸಿದರು? ರೌಲತ್ ಖಾದೆ ವಿರುದ್ಧ ಆಗಿರ್ತದೆ. ಇದನಂತರ ಜಲಿಯನ್ ಹತ್ಯಾಕಾಂಡ ಕೂಡ ಆಗಿರ್ತದೆ. ಯಾವ ರೀತಿ ಹತ್ಯಾಕಾಂಡ ಆಯ್ತಪ್ಪ ಅಂತ ನಿಮ್ಗೆಲ್ಲರಿಗೂ ತಿಳಿದಿದ್ದ ಆಗಿದೆ. ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ಚೆಂಘೀಜ್ ಖಾನ್ ಸಮಕಾಲೀನವರು ಯಾರು? ಇಲ್ತಮಶ್ ಆಗಿರ್ತಾರೆ. ಇನ್ನು ಯಾವ ಮೊಘಲರ ದೊರೆ ಅಥವಾ ಚಕ್ರವರ್ತಿ ಸುಲಾಯಿಕುಲ್ ನೀತಿಯನ್ನು ಪರಿಚಯಿಸಿದರು? ಅಕ್ಬರ್. ಹರಪ್ಪ ಪ್ರದೇಶವು ಯಾವ ನದಿಯ ದಡದಲ್ಲಿದೆ? ರಾವಿ ನದಿಯ ಅಥವಾ ಸಿಂಧು ನದಿಯ ದಡದಲ್ಲಿ ಕೂಡ ಇದೆ. ಇನ್ನು ನವವತ್ತು ಶ್ರೀಮಂತರ ಗುಂಪನ್ನು ಯಾರು ನಾಶಪಡಿಸಿದರು? ಬಲ್ಬನ್ ಆಗಿರ್ತಾರೆ. ಯಾವ ಚೋಳ ರಾಜರು ಸಿಲೋನ ವಶಪಡಿಸಿಕೊಂಡರು? ಇಂದಿನ ಶ್ರೀಲಂಕಾ. ಅಂದ್ರೆ ಒಂದನೇ ರಾಜೇಂದ್ರ ಆಗಿರ್ತಾನೆ. ಇನ್ನು ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸಮುದ್ರಗುಪ್ತನನ್ನ. ಮನ್ಸ್ ತಬಾರಿ ವ್ಯವಸ್ಥೆಯನ್ನು ಯಾರು ಪ್ರಾರಂಭಿಸಿದರು? ಅಕ್ಬರ್. ಹರಪ್ಪ ನಾಗರಿಕತೆಯನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? 1921ರಲ್ಲಿ. ರಜ್ಮಾನಾಮ ಎಂಬುದು ಯಾವುದರ ಪರ್ಷಿಯನ್ ಅನುವಾದವಾಗಿದೆ? ಮಹಾಭಾರತ. ಕಾದಂಬರಿಯನ್ನು ಯಾರಿಂದ ಬರೆಯಲಾಗಿದೆ? ಬಾಣಭಟ್ಟ. ಅಕ್ಬರ್ನ ಆಸ್ಥಾನದಲ್ಲಿದ್ದ ಅತ್ಯಂತ ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ನ ಮೂಲ ಹೆಸರೇನು? ರಾಮತಾನು ಪಾಂಡೆ. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಕಾವ್ಯನಾಮ ಯಾವುದು? ಕಮಲಾಕಾಂತ. ಮೊಘಲರ ಆಡಳಿತಗಾರ ಆಸ್ಥಾನದ ಭಾಷೆ ಯಾವುದು? ಪರ್ಷಿಯನ್. ಪ್ರಯಾಗ ನಗರವನ್ನು ಅಲಹಾಬಾದ್ ಎಂದು ಹೆಸರಿಸಿದ ದೊರೆ ಯಾರು? ಅಕ್ಬರ್ ಆಗಿರ್ತಾರ. ಕಿಪ್ಸ್ ಮಿಷನ್ ಅನ್ನು ಪೋಸ್ಟ್
ಡಯಟ್ ಚೆಕ್ ಎಂದು ಕರೆದವರು ಮಹಾತ್ಮ ಗಾಂಧಿ. ಮರಾಠ ಮುಖ್ಯಸ್ಥನ ಸಂಭಾಜಿಯನ್ನು ಯಾವ ಆಳ್ವಿಕೆಯಲ್ಲಿ ಗಲ್ಲಿಗೇರಿಸಲಾಯಿತು? ಔರಂಗಜೇಬ್. ಮೊದಲ ಬುದ್ಧ ಪರಿಷತ್ ಎಲ್ಲಿ ನಡೆಯಿತು? ರಾಜಗೃಹ. ಗ್ರ್ಯಾಂಡ್ ಟ್ರಂಕ್ ರಸ್ತೆಯ ನಿರ್ಮಾಣದ ಕೀರ್ತಿಗೆ ಪಾತ್ರರಾದ ಮಧ್ಯಕಾಲೀನ ಭಾರತದ ಆಡಳಿತಗಾರ ಯಾರು? ಶೇರ್ ಶಾ ಸೂರಿ. ಭಗವಾನ್ ಬುದ್ಧ ಯಾವ ವರ್ಷದಲ್ಲಿ ನಿಧನರಾದರು? ಕ್ರಿಸ್ತಪೂರ್ವ 483ರಲ್ಲಿ. ಭಗವದ್ಗೀತೆಯನ್ನು ಇಂಗ್ಲಿಷ್ನಲ್ಲಿ ಭಾಷಾಂತರಿಸಿದ ಒಂದನೇ ಯುರೋಪಿಯನ್ನರು ಯಾರು? ಚಾರ್ಲ್ಸ್ ವಿಕ್ಲಸ್. ಹೆರೋಡೋಟಸ್ ಅನ್ನು ಏನೆಂದು ಪರಿಗಣಿಸಲಾಗಿದೆ? ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಇವರನ್ನ. ಭಾರತದಲ್ಲಿ ಬೆಳ್ಳಿಯ ಪ್ರಾಚೀನ ಪುರಾವೆ ಯಾವ ಸಂಸ್ಕೃತಿಯಲ್ಲಿ ಕಂಡುಬಂದಿದೆ? ಹರಪ್ಪ ಸಂಸ್ಕೃತಿ. ಗೊಂಡು ಪಂಥ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ನಾನಾ ಸಾಹೇಬ್. ಅಲ್ಬರುನಿ ಭಾರತಕ್ಕೆ ಯಾರೊಂದಿಗೆ ಬಂದರು? ಗಜ್ನಿಯ ಮಹಮ್ಮದ್. ಅಕ್ಬರ್ ಜನಿಸಿದಾಗ ಹುಮಾಯೂನ್ ಯಾವ ರಾಜದ ಆಶ್ರಯದಲ್ಲಿದ್ದನು? ಅಮರಕೋಟದ ರಾಜನ ಆಶ್ರಯದಲ್ಲಿದ್ದ. ಬೀವಿ ಕಾ ಕಮರ ಯಾವ ಸಮಾಧಿಯಾಗಿದೆ? ಔರಂಗಜೇಬನ ಹೆಂಡತಿ ಸಮಾಧಿ. ಮೌರ್ಯನ ಆಸ್ಥಾನದಲ್ಲಿದ್ದ ಗ್ರೀಕ್ ರಾಯಭಾರಿ ಯಾರು? ಮೆಗಾಸ್ಥೆನಿಸ್. 1920ರಲ್ಲಿ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊದಲನೇ ಅಧ್ಯಕ್ಷರಾರು? ಲಾಲ್ ಲಜಪತ್ ರಾಯ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಸಮಯದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು? ಉಮೇಶ್ ಚಂದ್ರ ಬ್ಯಾನರ್ಜಿ ಆಗಿರ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು? ದಾದಾಬಾಯಿ ನೌರೋಜಿ. ಬೌದ್ಧ ಧರ್ಮದ ಮಹಾಯಾನದ ಪ್ರಸಿದ್ಧ ಪೋಷಕ ಯಾರು? ಕನಿಷ್ಕ. ವೇದ ಅರ್ಥವೇನು? ಜ್ಞಾನ. ರಾಣಿ ಪದ್ಮಿನಿ ಸೌಂದರ್ಯದಿಂದ ಆಕರ್ಷಿತನಾದ ಮುಸ್ಲಿಂ ಚಕ್ರವರ್ತಿ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಹರ್ಷನು ಪರಿಚಯಿಸಿದ ರಾಜಧಾನಿ ಏನಾಗಿತ್ತು? ತಾನೇಶ್ವರ. ಉತ್ತರ ಭಾರತದ ಯಾವ ಪ್ರದೇಶವನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಲ್ಲಿ ಸೇರಿಸಲಾಗಿಲ್ಲ? ಕಾಶ್ಮೀರ. ನಂತರ ಯೋಗಿ ಅಥವಾ ತತ್ವಜ್ಞಾನಿಯಾಗಿ ಬದಲಾದ ಕ್ರಾಂತಿಕಾರಿ ಯಾರು? ಅರಬಿಂದ್ ಘೋಷ್. ಭಾರತದ ಇಂಗ್ಲಿಷ್ ವಸಾಹತುಶಾಹಿ ನಿಯಂತ್ರಣವನ್ನು ಟೀಕಿಸಲು ಬ್ರಿಟಿಷ್ ಎಂಬ ಪದವನ್ನು ಯಾರು ಬಳಸಿದರು? ದಾದಾಬಾಯಿ ನೌರೋಜಿ. ಜನಗಣಮನ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಗಾಂಧೀಜಿ ತಮ್ಮ ರಾಜಕೀಯ ಚಟುವಟಿಕೆಯನ್ನು ಎಲ್ಲಿಂದ ಪ್ರಾರಂಭಿಸಿದರು? ಚಂಪಾರಣ. ಸಿಖ್ ಧರ್ಮದ ಪವಿತ್ರ ಪುಸ್ತಕ ಆದಿ ಗ್ರಂಥವನ್ನು ಯಾರು ರಚಿಸಿದ್ದಾರೆ? ಗುರು ಅರ್ಜುನ್ ದೇವ್. ಪಲ್ಲವರ ರಾಜರು ಕಲ್ಲಿನಿಂದ ಕೊರೆದ ದೇವಾಲಯವನ್ನು ಎಲ್ಲಿ ನಿರ್ಮಿಸಿದ್ದಾರೆ? ಮಹಾಬಲಿಪುರಂ. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಟಿಪ್ಪು ಸುಲ್ತಾನ್ ಯಾವ ಗವರ್ನರ್ ಜನರಲ್ ಅಡಿಯಲ್ಲಿ ಇಂಗ್ಲಿಷ್ ಪಡೆಗಳೊಂದಿಗೆ ಹೋರಾಡಿ ಮರಣ ಹೊಂದಿದ? ಲಾರ್ಡ್ ವೆಲ್ಲೆಸ್ಲಿ. ಇದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇವರು 1898ರಲ್ಲಿ ಮರಣ ಹೊಂದಬೇಕಾಗ್ತದೆ. ಅಜ್ಮೀರ್ನಲ್ಲಿ ನೆಲೆಸಿದ ಮೊದಲ ಸೂಫಿ ಸಂತ ಯಾರು? ಶೇಖ್ ಮೊಹಮ್ಮುದ್ದೀನ್ ಚಿಸ್ತಿ. 1857ರ ದಂಗೆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಚಿತ್ತೂರಿನಲ್ಲಿರುವ ವಿಜಯ ಸ್ತಂಭ ಅನ್ನು ಯಾವ ಆಡಳಿತಗಾರ ನಿರ್ಮಿಸಿದನು? ರಾಣಾ ಕುಂಭ. ಕುತುಬ್ ಮಿನಾರ್ನ 5ನೇ ಮಹಡಿಯನ್ನು ನಿರ್ಮಿಸಿದ ಸುಲ್ತಾನ್ ಯಾರು? ಫಿರೋಜ್ ಶಾ ತುಘಲಕ್. ನಳಂದ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡಿದ ಮುಸ್ಲಿಂ ಆಕ್ರಮಣಕಾರಿ ಹೆಸರಿಸಿ? ಬಖ್ತಿಯಾರ್ ಖಿಲ್ಜಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಜನರಲ್ ಓಡ್ರಾಯ್ ಯಾರಿಂದ ಗುಂಡಿಕ್ಕಿ ಕೊಲ್ಲಲ್ಪಟ್ಟರು? ಉಧಮ್ ಸಿಂಗ್. 100ನೇ ಪ್ರಶ್ನೆ, ವರಹ ವಿಹೀನರನ್ನು ಯಾರು
ಖಗೋಳಶಾಸ್ತ್ರಜ್ಞ ಆಗಿರ್ತಾರೆ. ಸ್ನೇಹಿತರೆ, ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾದ ಸ್ವಲ್ಪ ಕ್ಷಮಿಸಿ. ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದೆ. ಒಂದು ಸ್ವಲ್ಪ ಎಷ್ಟೋ ಶಬ್ದಗಳನ್ನು ಕೂಡ ನಾನು ಕೂಡ ಅನ್ನುವಾಗ ತಪ್ಪ ಬಂದೀನಿ. ಅದಕ್ಕಾಗಿ ಆದಷ್ಟು ಯಾರ್ಯಾರೆಲ್ಲ ಏನಾದರೂ ತಪ್ಪಾಗಿದೆ ಸ್ವಲ್ಪ ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ 100 ಕ್ವಶನ್ಗಳಿಂದ ಅಥವಾ ಇದೇ ರೀತಿ ತಪ್ಪದೇ ನಮ್ಮ ವಿಡಿಯೋ ಬರ್ತಾ ಇರ್ತಾವೆ. ಈ 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿರುವ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ನಾವು ಒಂದು ಕಡೆ ಡಾಟಾನ ಕಲೆಕ್ಟ್ ಮಾಡಿದ್ವಿ ಈಗ ಆಲ್ರೆಡಿ. ಅದರಲ್ಲಿರುವ ಪ್ರಶ್ನೆಗಳನ್ನು ನಾವು ಎಲ್ಲ ಎಡಿಟ್ ಮಾಡಿಕೊಂಡು ನಿಮ್ಮ ಮುಂದೆ ಹೇಳ್ತೀವಿ. ಪ್ರತಿದಿನ ವಿಡಿಯೋನ ನೋಡ್ತಾ ಇರಿ. ತಪ್ಪದೇ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಇದೇ ರೀತಿಯ ಎಲ್ಲ ರೀತಿ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾವೆ. ಈ CET ಅಭ್ಯರ್ಥಿಗಳು ಏನಿದ್ರಲ್ಲ ಪ್ರತಿ